ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕಥೆಯ ಹೆಸರು ಎರಡು ತೋಟಗಾರರ ಕಥೆ. ಒಂದು ಚಿಕ್ಕ ಸುಂದರ ಹಳ್ಳಿಯಲ್ಲಿ ರಾಮ ಮತ್ತು ಭೀಮ ಎಂಬ ಇಬ್ಬರು ತೋಟಗಾರರು ವಾಸಿಸುತ್ತಿದ್ದರು. ಅವರು ಇಬ್ಬರೂ ತಮ್ಮ ಅಪರೂಪದ ತೋಟಗಾರಿಕಾ ಕೌಶಲ್ಯಗಳಿಗಾಗಿ ಪ್ರಸಿದ್ಧರಾಗಿದ್ದರು. ಆದರೆ ಅವರ ತೋಟಗಾರಿಕೆ ಶೈಲಿಗಳು ಸಂಪೂರ್ಣವಾಗಿ ಬೇರೆ ಬೇರೆಯಾಗಿತ್ತು. ರಾಮ ಪರಿಪೂರ್ಣತೆಯನ್ನು ಇಷ್ಟಪಡುತ್ತಿದ್ದನು. ಅವನು ಪ್ರತಿದಿನವೂ ಕೆಲವು ಗಂಟೆಗಳ ಕಾಲ ತನ್ನ ತೋಟದ ಪ್ರತಿಯೊಂದು ಸಸ್ಯ, ಹೂವಿನ ಗಿಡ ಮತ್ತು ಹುಲ್ಲುಹಾಸಿಗೆಯನ್ನೂ ಕೂಡ ಸರಿಯಾಗಿ ಬೆಳೆಯುವಂತೆ ಗಮನ ಹರಿಸುತ್ತಿದ್ದ. ಒಂದು ಚಿಕ್ಕ ದೋಷ ಕಂಡರೂ ಅದನ್ನು ತಿದ್ದಲು ಹೆಚ್ಚಿನ ಸಮಯ ಕೊಡುತ್ತಿದ್ದ. ಭೀಮ ಶಾಂತ ಮನಸ್ಥಿತಿಯವನಾಗಿದ್ದ. ಬೀಜ ಬಿತ್ತುತ್ತಿದ್ದ, ನೀರು ಹಾಕುತ್ತಿದ್ದ, ಪ್ರಕೃತಿಯು ತನ್ನ ಕೆಲಸ ಮಾಡಲು ಬಿಡುತ್ತಿದ್ದ. ಅವನು ಅಷ್ಟಾಗಿ ಪರಿಪೂರ್ಣತೆಯ ಬಗ್ಗೆ ಚಿಂತಿಸುತ್ತಿರಲಿಲ್ಲ. ಕೆಲವು ಸಸ್ಯಗಳ ಭಾಗಗಳನ್ನು ಸ್ವಾಭಾವಿಕವಾಗಿ ಬೆಳೆಯಲು ಬಿಡುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಹಾಗೂ ಬಲವಾದ ಗಾಳಿ ಬೀಸತೊಡಗಿತು. ರಾಮನ ತೋಟಕ್ಕೆ ತುಂಬಾ ಹಾನಿಯಾಯಿತು. ಅವನ ಸಂಪೂರ್ಣ ಪರಿಪೂರ್ಣ ತೋಟ ಹಾಳಾಯಿತು. ಇದರಿಂದ ಅವನಿಗೆ ತುಂಬಾ ಬೇಸರವಾಯಿತು. ಆದರೆ ಭೀಮನ ತೋಟ ಭಿನ್ನವಾಗಿತ್ತು. ಕೆಲವು ಸಸ್ಯಗಳು ಹಾಳಾದರೂ ಬಹಳಷ್ಟು ಗಿಡಗಳು ಗಾಳಿಯೊಂದಿಗೆ ಬಾಗಿ ಒತ್ತಾಗಿ ಬೆಳೆದಿದ್ದವು. ಅಷ್ಟು ಮಾತ್ರವಲ್ಲ, ಸ್ವಾಭಾವಿಕವಾಗಿ ಬೆಳೆಯಲು ಬಿಟ್ಟ ಭಾಗಗಳು ಮಳೆ ನೀರನ್ನು ಹೀರಿಕೊಂಡು ಸೊಂಪಾಗಿ ಬೆಳೆದಿದ್ದವು. ಗ್ರಾಮಸ್ಥರು ರಾಮ ಮತ್ತು ಭೀಮ ಅವರಿಗೆ ತೋಟವನ್ನು ಮರಳಿ ನಿರ್ಮಿಸಲು ಸಹಾಯ ಮಾಡಿದಾಗ ರಾಮ ಒಂದು ಮಹತ್ವದ ಪಾಠ ಕಲಿತನು. ಪರಿಪೂರ್ಣತೆಯ ಆಲೋಚನೆ ಅವನ ತೋಟವನ್ನು ಅಸ್ಥಿರಗೊಳಿಸಿತ್ತು. ಆದರೆ ಭೀಮನ ಅನುಕೂಲಕರ ಮತ್ತು ಶಾಂತ ದೃಷ್ಟಿಕೋನವು ಅದನ್ನು ಸ್ಥಿರವಾಗಿಟ್ಟಿತ್ತು. ಈ ಕಥೆಯ ನೈತಿಕ ಪಾಠ ಏನೆಂದರೆ, ಜೀವನದಲ್ಲಿ ಅಪೂರ್ಣತೆ ಮತ್ತು ಅಸ್ಥಿರತೆ ಸಹಜ. ಕೆಲವೊಮ್ಮೆ ಪರಿಪೂರ್ಣತೆಯ ಹಿಂದೆ ಓಡುವ ಬದಲು ಹೊಂದಾಣಿಕೆಯನ್ನು ಅಪ್ಪಿಕೊಳ್ಳುವುದೇ ಉತ್ತಮ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕಥೆಗಳು ಬೇಕಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.